ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ರಾಷ್ಟ್ರ ರಾಜಧಾನಿಯಲ್ಲಿ ರೈತರ ದಂಗಲ್ ಜೋರಾಗಿದೆ. 200 ರೈತ ಸಂಘಟನೆಗಳು ರಾಷ್ಟ್ರ ರಾಜಧಾನಿ ದೆಹಲಿಗೆ ಲಗ್ಗೆ ಇಡ್ತಾ ಇದೆ. ಹೀಗಾಗಿ ದೆಹಲಿಯ ಗಡಿಗಳಲ್ಲಿ ಪೊಲೀಸರ ಸರ್ಪಗಾವಲು, ಮತ್ತೆ ರೈತ ಕಹಳೆ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೆಹಲಿ ಚಲೋ ಅಂತ ಅನ್ನದಾತರು ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ. ದೆಹಲಿಯ ಗಡಿಗಳಲ್ಲಿ ಸರ್ಪಗಾವಲನ್ನ ನಿರ್ಮಿಸಲಾಗಿದ್ದು, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ನಿಂದ ರೈತರ ದಂಡು ಬರ್ತಾ ಇದೆ. ಭಾರಿ ಸಂಖ್ಯೆಯಲ್ಲಿ ರೈತರು ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ. ಹೀಗಾಗಿ ರೈತರನ್ನ ತಡೆಯೋದಕ್ಕೆ ಸಿಂಗು, ಟಿಕ್ರಿ ಮತ್ತು ಗಾಜಿಪುರ ಗಡಿಯಲ್ಲಿ ಈಗಾಗಲೇ ತಡೆಯೊಡ್ಡಲಾಗಿದೆ. ಬ್ಯಾರಿಕೇಡ್ಗಳು, ರಸ್ತೆಗಳಿಗೆ ಅಡ್ಡಲಾಗಿ ಮುಳ್ಳು ತಂತಿ, ಮೊಳೆಗಳ ಪಟ್ಟಿ ಜೊತೆಗೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಅರೆಸೇನಾ ಪಡೆಯನ್ನ ಕೂಡ ನಿಯೋಜಿಸಲಾಗಿದೆ. ಕಂಟೈನರ್ಗಳನ್ನ ಇಟ್ಕೊಂಡಿದ್ದಾರೆ, ಸಿಮೆಂಟ್ ಇಟ್ಟಿಗಳನ್ನ ಹಾಕಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅರೆಸೇನಾ ಪಡೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆಯಾಗಿರೋದನ್ನ, ರೈತರನ್ನ ತಡೆಯೋದಕ್ಕೆ ಡ್ರೋನ್ ಕಣ್ಗಾವಲು ಕೂಡ ಗಡಿಗಳಲ್ಲಿ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆ 15 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಅಡಿ ನಿಷೇಧಾಜ್ಞೆ ಜಾರಿಯಾಗಿದೆ. ಅಂಬಾಲಾ, ಕುರುಕ್ಷೇತ್ರ, ಕೈತಾಲ್, ಜಿಂದ್, ಹಿಜಾರ್, ಫತೇಹಾಬಾದ್, ಸಿರ್ಸಾದಲ್ಲಂತೂ ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತಗೊಳಿಸಲಾಗಿದೆ. ಪೊಲೀಸರು ಮತ್ತು ಅರೆಸೇನಾ ಸಿಬ್ಬಂದಿಯ ನಿಯೋಜನೆಯಾಗಿದೆ. 2020-21ರ ಸಂದರ್ಭದಲ್ಲಿ ಅವರು ಕೃಷಿ ಕಾಯ್ದೆಯನ್ನ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿ ಭಾರಿ ದೊಡ್ಡ ಮಟ್ಟದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಗಳು ನಡೆದಿದ್ದನ್ನು ನೆನಪಿರಬಹುದು. ಅದಾದ ಮೇಲೆ ಮತ್ತೊಮ್ಮೆ ರೈತರಿಂದ ದೆಹಲಿ ಚಲೋ. ಹೀಗಾಗಿ ದೆಹಲಿ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳು ಬಂದಾಗಿದೆ. ದೃಶ್ಯಗಳನ್ನು ನೋಡ್ತಿದ್ದೀವಿ. ಅರೆಸೇನಾ ಪಡೆ ಹಾಗೂ ಪೊಲೀಸ್ ಸಿಬ್ಬಂದಿ ನಿಯೋಜನೆಯಾಗಿರೋದನ್ನು, ಎಲ್ಲ ರೀತಿಯಲ್ಲೂ ಅವರನ್ನ ಗಡಿಯಲ್ಲೇ ತಡೆಯೋದಕ್ಕೆ ಸಿದ್ಧತೆಗಳಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬ್ಯಾರಿಕೇಡ್ಗಳು, ಅದರ ಮೇಲೆ ಮುಳ್ಳು ತಂತಿಗಳು, ಮೊಳೆಗಳ ಪಟ್ಟಿ ಎಲ್ಲ ಸಿದ್ಧ ಆಗಿದೆ. ದೊಡ್ಡ ಸಿಮೆಂಟ್ ಇಟ್ಟಿಗೆಗಳನ್ನು, ಈ ರೀತಿಯ ಬ್ಲಾಕ್ಗಳನ್ನು ಅಲ್ಲಿ ಇರಿಸಲಾಗಿದೆ. ಪ್ರಮುಖವಾಗಿ ಸಿಂಗು, ಟಿಕ್ರಿ ಮತ್ತು ಗಾಜಿಪುರ ಗಡಿಯಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಂತಹದ್ದೇ ತಡೆ ಇದ್ರೂ ಕೂಡ ನಾವು ನುಗ್ಗುತ್ತೀವಿ ಅಂತಿದ್ದಾರೆ ರೈತರು. ಆದರೆ ಅವರನ್ನ ತಡೆಯೋದಕ್ಕೆ ಭಾರಿ ಪ್ರಮಾಣದಲ್ಲಿ ಸಿದ್ಧತೆಗಳಾಗಿವೆ. ಗಮನಿಸ್ತಾ ಇದ್ದೀವಿ. ಸಿಮೆಂಟ್ ಬ್ಲಾಕ್ಗಳಿವೆ, ನಂತರ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಪೊಲೀಸರ ನಿಯೋಜನೆಯಾಗಿದೆ, ಅರೆಸೇನಾ ಪಡೆಯ ನಿಯೋಜನೆಯಾಗಿದೆ. 15 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಸಿಮೆಂಟ್ ಬ್ಲಾಕ್ಗಳನ್ನು ತಂದು ಕ್ರೇನ್ ಮೂಲಕ ಅವುಗಳನ್ನು ಅಲ್ಲಿ ಇರಿಸಲಾಗ್ತಾ ಇರೋದನ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಸೇನಾ ಪಡೆ ಸಿದ್ಧ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಭಾರಿ ಸಂಖ್ಯೆಯಲ್ಲಿ ದೆಹಲಿಯತ್ತ ರೈತರು ಧಾವಿಸ್ತಾರೆ ಎನ್ನುವಂತಹ ದೃಷ್ಟಿಯಿಂದ ರೈತರನ್ನ ಗಡಿಯಲ್ಲೇ ತಡೆಯೋದಕ್ಕೆ ಇಷ್ಟ ಸಿದ್ಧತೆ. ಕಳೆದ ಬಾರಿ ಟ್ರ್ಯಾಕ್ಟರ್ ರ್ಯಾಲಿ ಆದಾಗ ಊಹಿಸಿರಲಿಲ್ಲ ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಅನ್ನೋದನ್ನು. ಹಾಗಾಗಿ ಮಾಡಿಕೊಂಡ ಸಿದ್ಧತೆ ಸಾಕಾಗಿರಲಿಲ್ಲ. ಈಗ ಹೇಗಿದೆ ಅಲ್ಲಿನ ಚಿತ್ರಣ ಅನ್ನೋದನ್ನ ವಿವರಿಸ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗಾಗಲೇ ರೈತ ಸಂಘಟನೆಗಳು ಹೊರಟಿವೆ, ಗಡಿಯತ್ತ ಧಾವಿಸ್ತಾ ಇವೆ ಎನ್ನುವಂತಹ ಸುದ್ದಿಗಳೇನು ಬರ್ತಾ ಇದೆ. ಸಿದ್ಧತೆ ಜೋರಾಗ್ತಾ ಇದೆಯಾ? ಎಷ್ಟು ಗಂಟೆಗೆ ಅಲ್ಲಿ ತಲುಪಬಹುದಂತೆ? ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ನಾವು ಪ್ರಸ್ತುತ ದೆಹಲಿ ಮತ್ತೆ ಹರಿಯಾಣವನ್ನ ಪ್ರತ್ಯೇಕಿಸುವಂತ ಸಿಂಗು ಬಾರ್ಡರ್ ಅಲ್ಲಿ ಇದ್ದೇವೆ. ನೀವು ನೋಡ್ಬೋದು, ಇಲ್ಲಿಂದ ಪ್ರಮುಖವಾಗಿ ಅಂದ್ರೆ ದೆಹಲಿಗೆ ಎಂಟ್ರಿ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಕಡೆ ಎಕ್ಸಿಟ್ ಅಂತ ಹೇಳ್ಬೋದು. ನೀವು ನನ್ನ ಇನ್ನೊಂದು ಭಾಗಕ್ಕೆ ನೋಡೋದಾದ್ರೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿರುವಂತ ವಿಜುವಲ್ಸ್ ಕೂಡ ಕಾಣಿಸ್ತಾ ಇದೆ. ಈ ಟ್ರಾಫಿಕ್ ಜಾಮ್ ಆಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದ್ರೆ, ನನ್ನ ಹಿಂಭಾಗ ಏನು ಸಿಮೆಂಟ್ ಬ್ಲಾಕ್ಸ್ ಆಗ್ತಾ ಇದ್ದಾರೆ, ಆ ಸಿಮೆಂಟ್ ಬ್ಲಾಕ್ಗಳ ನಡುವೆ ಕಾಂಕ್ರೀಟ್ ಅನ್ನ ಸುರಿಯುವಂತಹ ಒಂದು ಕೆಲಸ ನಡೀತಾ ಇದೆ. ಹಾಗಾಗಿ ಪೊಲೀಸರು ಇದನ್ನ ತಡೆದಿದ್ದಾರೆ. ಕಾಂಕ್ರೀಟ್ ಸುರಿಯುವ ಮೂಲಕ ಅಲ್ಲಿ ಆ ಸಿಮೆಂಟ್ ಬ್ಲಾಕ್ಸು ಕೂಡ ಅಲ್ಲಿ ಒಂದು ಅಳ್ಳಾಡಬಾರ್ದು ಅನ್ನುವಂಥದ್ದು. ಇನ್ ಕೇಸ್ ಒಂದು ರೀತಿ ಅದರ ಮೇಲೆ ಏನಾದ್ರೂ ಹೋದ್ರೆ ಅಲ್ಲೇ ಸಿಕ್ಕಿಕೊಳ್ಳುತ್ತೆ ಚಕ್ರ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಯಾವ ರೀತಿ ಭದ್ರತೆ ಇದೆ ಅನ್ನೋಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ಒಂದು ಕಡೆ ದೆಹಲಿ ಪೊಲೀಸರು, ಇನ್ನೊಂದು ಕಡೆ ಏನು ಅರೆಸೇನಾ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. RAF ಸೇರಿದಂತೆ ಹಲವು ಪ್ರಮುಖ ಅರೆಸೇನಾ ತುಕಡಿಗಳನ್ನ ಇದಕ್ಕೆ
ಅದಕ್ಕೆ ಭದ್ರತೆಗೆ ನಿಯೋಜನೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಈ ಭಾಗದ ಅಂದ್ರೆ ಇಲ್ಲಿಯ ತನಕ ಈ ಭಾಗದಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಿಲ್ಲ. ಆದ್ರೆ ಎಲ್ಲೆಲ್ಲಿ ಚಳುವಳಿ ಸ್ಟಾರ್ಟ್ ಆಗಬಹುದು, ಪ್ರತಿಭಟನೆಕಾರರು ಜಾಸ್ತಿ ಬರಬಹುದು, ಆ ಭಾಗಗಳಲ್ಲಿ ಹರಿಯಾಣದ 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಸುಮಾರು 5 ರಿಂದ 7 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಅನ್ನು ಹಾಕಲಾಗಿದೆ. ಅಂದ್ರೆ ಪ್ರತಿಭಟನೆ ಇರ್ಬೋದು, ಮೆರವಣಿಗೆ ಇರ್ಬೋದು, ಇವ್ಯಾವೂ ಕೂಡ ತಡೆಯಬಾರದು ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಈ ಸಾರಿ ಹೊಸ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿಕೊಂಡಿರುವಂತದ್ದು, ಹರಿಯಾಣ ಪೊಲೀಸರು. ಅಂದ್ರೆ ಡ್ರೋನ್ ಮೂಲಕ ಅಶ್ರುವಾಯುವನ್ನ ಸಿಂಪಡಣೆ ಮಾಡುವಂತದ್ದು ಕೂಡ ಈ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಟೆಸ್ಟ್ ಕೂಡ ಮಾಡಿರುವಂತದ್ದು, ಪರಿಶೀಲಿಸಿದ್ದಾರೆ ನಾವು ಮಾಡಿದ್ರೆ ಹೇಗೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಾರಿ ಎಲ್ಲಾ ರೀತಿಯ ಸಿದ್ಧತೆಗಳು, ಅಂದ್ರೆ ರಸ್ತೆ ಮೂಲಕ ಏನೇನೆಲ್ಲ ತಡಿಬಹುದು, ಸಿಮೆಂಟ್ ಬ್ಲಾಕ್ಸ್ ಹಾಕೋದಿರ್ಬೋದು, ಅದರ ಜೊತೆಗೆ ಮುಳ್ಳುತಂತಿ, ಕಡೆ ಆದ್ರೆ ಮೇಲ್ಗಡೆಯಿಂದ ಒಂದು ಕಡೆ ಕಣ್ಗಾವಲು, ಡ್ರೋನ್ ಮೂಲಕ ಕಣ್ಗಾವಲು, ಅದರ ಜೊತೆಗೆ ಅಲ್ಲಿಂದನೇ ಅಶ್ರುವಾಯು ಸಿಡಿಸಿ ಯಾರು ಪ್ರತಿಭಟನಾ ನಿರತರಿರ್ತಾರೆ ಅವರನ್ನ ಚದುರಿಸುವಂತಹ ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದು ನಿನ್ನೆ ಟೆಸ್ಟ್ ಕೂಡ ಆಗಿರುವಂತದ್ದು. ಸೊ ಈ ರೀತಿ ಎಲ್ಲ ಕಡೆಯಿಂದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 200 ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಪ್ರತಿಭಟನೆ, ಎಲ್ಲಿ ಬೇಕಾದರೂ ಬರಬಹುದು ಅನ್ನುವಂಥ, ಇಲ್ಲೂ ಒಂದು ಅಥವಾ 1.5 ತಾಸಿಗೆ ಇಲ್ಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಪೂರ್ವ ಸಿದ್ಧತೆ ಮಾಡ್ಕೊಂಡಿರೋ ಕಾರಣಕ್ಕೆ ಯಾರು ರೈತರು ಹೊರಗಡೆ ಬರ್ತಾರೆ ಅವರನ್ನು ಅಲ್ಲೇ ಬಂಧಿಸುವ ಅಥವಾ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ನಡೀತಾ ಇದೆ. ಹಾಗಾಗಿ ರಸ್ತೆಗೆ ಇಳಿಯುವಂತದ್ದು ಅವರಿಗೂ ಕೂಡ ಕಷ್ಟ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿಮಾ, ಅಂದ್ರೆ ಮಂಜು, ತಾವು ಹೇಳೋ ಪ್ರಕಾರ ಈಗ ಆಗಿರುವಂತಹ ಸಿದ್ಧತೆ, ಭದ್ರತಾ ವ್ಯವಸ್ಥೆ, ಜೊತೆಗೆ ತೆಗೆದುಕೊಳ್ತಾ ಇರುವಂತಹ ಕ್ರಮ, ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಈ ಸಿಂಗು ಗಡಿಯವರೆಗೆ ಕೂಡ ಅವರು ಬರುವಂತದ್ದು ಕಷ್ಟ ಸಾಧ್ಯ ಅಂತೀರಿ ಹಾಗಿದ್ರೆ? ಹೌದು, ಕಷ್ಟ ಸಾಧ್ಯ. ಯಾಕೆ ಅಂತ ಅಂದ್ರೆ ಇಂದಿನ ಬಾರಿ ಏನೇನೆಲ್ಲ ಲೋಪಗಳಾಗಿತ್ತು ಆ ಎಲ್ಲ ಲೋಪಗಳನ್ನ ಕೂಡ ಪರಿಹರಿಸಿಕೊಂಡಿದ್ದಾರೆ ಪೊಲೀಸರು. ಒಂದು ಕಡೆ ಪ್ರಮುಖವಾಗಿ ಈ ಗಡಿಗೆ ಬರಬೇಕಾದ್ರೆ ಹರಿಯಾಣದ ದಾಟ್ಕೊಂಡು ಬರಬೇಕು. ಈ ಅಂಬಾಲ ಪ್ರಮುಖ ಅಲ್ಲೊಂದು ಇದು ಗಡಿ ಇರುವಂತದ್ದು, ಅದನ್ನ ದಾಟಿ ಪಂಜಾಬ್ ಮತ್ತೆ ಹರಿಯಾಣ ಗಡಿಯನ್ನು ದಾಟಿಕೊಂಡು ಬರಬೇಕಾಗುತ್ತೆ. ಜಾಸ್ತಿ ಜನ ಪಂಜಾಬ್ನಿಂದ ಬರ್ತಾರೆ ಅನ್ನುವಂತ ಮಾಹಿತಿ ಇರುವ ಕಾರಣಕ್ಕೋಸ್ಕರ ಅಂಬಾಲ ಗಡಿಯಲ್ಲೇ ಯಾರ್ಯಾರನ್ನ ಎಲ್ಲಿ ಫಿಲ್ಟರ್ ಮಾಡಬಹುದು ಅಥವಾ ಯಾರು ರಸ್ತೆಗೆ ಬರ್ದಂತೆ ನೋಡ್ಕೊಳ್ಬಹುದು ಅನ್ನುವಂಥದ್ದು ಪೊಲೀಸರು ಈಗ ಆಲ್ರೆಡಿ ಅಲ್ಲೇ ಮಾಡ್ತಾ ಇದ್ದಾರೆ, ಅಲ್ಲೇ ತಡೆಯುವಂತ ಪ್ರಯತ್ನ ಆಗ್ತಾ ಇದೆ. ಇನ್ನು ಮತ್ತೆ ಅವರವರ ಊರುಗಳಿಂದ ರಸ್ತೆಗೆ ಬರೋಕೆ ಬಿಡ್ತಾ ಇಲ್ಲ ಹರಿಯಾಣದ ಪ್ರಮುಖ ಭಾಗಗಳಲ್ಲಿ. ಹಾಗಾಗಿ ಎಷ್ಟು ಕಡಿಮೆ ಮಾಡಬಹುದು ಅವೆಲ್ಲವೂ ಕೂಡ ಪ್ರಯತ್ನಗಳು ಆಗ್ತಾ ಇದೆ. ಇದನ್ನು ದಾಟಿ ಅವ್ರು ಪುನಃ ಏನಾದ್ರೂ ಬಂದ್ರೆ ಅವರನ್ನು ಎಲ್ಲೆಲ್ಲಿ ತಡೆಯಬಹುದು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಸಿಂಗು ಗಡಿಯಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ತಡಿತಾರೆ. ಯಾವ ಕಾರಣಕ್ಕೂ ಕೂಡ ಹೊರಗಡೆ ಹೋಗಲ್ಲ. ಆ ಕಡೆ ಸರ್ವಿಸ್ ರಸ್ತೆಗಳಿರ್ಬೋದು, ಈ ಕಡೆ ಮೇನ್ ರಸ್ತೆ ಇರ್ಬೋದು, ಎಲ್ಲವನ್ನು ಕೂಡ ಬಂದ್ ಮಾಡಿ ಇಟ್ಕೊಂಡಿರುವಂತದ್ದು. ಯಾವ ಕಾರಣಕ್ಕೂ ಕೂಡ ಅವರನ್ನ ತಪ್ಪಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈ ಒಂದೊಮ್ಮೆ ಇದನ್ನು ಹೋಗಿ ಯಾಕಂದ್ರೆ ಬೇರೆ ಬೇರೆ ನಾನಾ ಸಂಪರ್ಕಗಳಿರ್ತವೆ, ಆ ಭಾಗಗಳಲ್ಲಿ ಏನಾದ್ರೂ ಬಂದ್ರೆ ಅನ್ನುವಂತ ಕಾರಣಕ್ಕೋಸ್ಕರ ಇನ್ನೂ ಕೂಡ ಮುಂದಿನ ಭಾಗದಲ್ಲಿ ಎಲ್ಲವನ್ನು ಕೂಡ ಅಲ್ಲೂ ಕೂಡ ಇದೇ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಿ ತಡೆಯಬಹುದು, ಎಲ್ಲಿ ನಿಯಂತ್ರಣ ಮಾಡಬಹುದು, ಅವರನ್ನ ರಸ್ತೆಗೆ ಬಿಡದಂತೆ ಆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಇಂದಿನ ಬಾರಿ ಆಗದ ರೀತಿಯಲ್ಲಿ, ಯಾಕಂದ್ರೆ ಸುಮಾರು ಹೆಚ್ಚು ಕಡಿಮೆ 1.5 ವರ್ಷ ಈ ಜಾಗದಲ್ಲಿ ಇದೇ ಜಾಗದಲ್ಲಿ ಕೂತಿದ್ರು ರೈತರು. ನಾವೀಗ ನಿಂತಿರುವಂತಹ ಸ್ಥಳ ಈಗ ಫ್ಲೈಓವರ್ ಅನ್ನ ಮಾಡಿರುವಂತದ್ದು. ಸೊ ಇದೇ ಜಾಗದಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡಿದ್ರು ಹೆಚ್ಚು ಕಡಿಮೆ 1.5 ವರ್ಷ. ಸೊ ಹಾಗಾಗಿ ಈ ಸಾರಿ ಅಂತಹದ್ದೊಂದು ಅವಕಾಶ ಕೊಡಲಾರರು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರತಿಮಾ, ಎಸ್ ಮಂಜು, ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.